ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಮಗೆ 50 ವರ್ಷ ಆಗ್ತಾ ಇರಬೇಕಾದ್ರೆ ಮುಖದಲ್ಲೆಲ್ಲ ನೋಡಿ, ಇಲ್ಲಿ ನೋಡಿ, ನನಗಿರಲಿಲ್ಲ ಇದು. ಈಗ ನೋಡಿ ಇಲ್ಲೊಂದು ಚೂರು ಡಾರ್ಕ್ ಆಗ್ತಾ ಇದೆ ನೋಡಿ. ಇದೆಲ್ಲ ಇವಾಗ ಸ್ವಲ್ಪ ಶುರುವಾಗಿದೆ. ನನಗೆ ಅದಕ್ಕೇ ನಾನು ಒಬ್ಬರು ಆಯುರ್ವೇದ ಡಾಕ್ಟ್ರು ನಾನು ಹೇಳ್ತಾ ಇದ್ದೀನಿ, ಎಲ್ಲ ವೀಡಿಯೋದಲ್ಲೂ ಹೇಳ್ತೀನಿ. ಧರ್ಮಸ್ಥಳದಲ್ಲಿ ನಾನು 10 ದಿವಸ ಅಡ್ಮಿಟ್ ಆಗಿದ್ದೆ, ಸುಮ್ಮನೆ ಬಾಡಿ ಮಸಾಜ್ಗೆ, ಸ್ವಲ್ಪ ರಿಲ್ಯಾಕ್ಸ್ ಮಾಡೋಕ್ಕೆ ಅಂತ ಹೇಳಿ. ಆವಾಗ ನನಗೆ ಅಲ್ಲೊಬ್ರು ತುಂಬ 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 ಒಳ್ಳೆ ಡಾಕ್ಟ್ರು ಪರಿಚಯ ಆಗೋಗಿದ್ದಾರೆ. ನಾನು ಫೋನ್ ಮಾಡ್ತಾಯಿದ್ರು, ನನಗೆ ಅವರೇ ಫೋನ್ ಮಾಡ್ತಾರೆ, ಹೇಗಿದ್ದೀರಾ ಏನು ಅಂತ ಕೇಳ್ತಾರೆ. ನಾನು ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆ ನಾನು ಅಲ್ಲಿ ಸೇರಿದ್ದಿತ್ತು. ಈಗಲೂ ಒಳ್ಳೆ ತುಂಬ ಕ್ಲೋಸ್ ಫ್ರೆಂಡ್ ಥರ ಇದ್ದೀವಿ. ತಿಂಡಿ ಆಯಿತಾ, ಊಟ ಆಯಿತಾ ಅಂತೆಲ್ಲ ಕೇಳಿಕೊಂಡು ಒಂದೇನೇ ಅವ್ರಿಗೆ ಖುಷಿ ಆದರೂ ನನ್ನ ಹತ್ರ ಹಂಚ್ಕೊಳ್ತಾರೆ. ನಾನು ಅಷ್ಟೇ, ಏನೇ ಒಂದು ಖುಷಿ ದುಃಖ ಆದರೂ ನಾನು ಅವ್ರ ಹತ್ರ ಹಂಚ್ಕೊಳ್ತೀನಿ. ಅವ್ರ ಹತ್ರ ಪ್ರೇಮ ಅಂತ ಅವ್ರ ಹೆಸರು, ಡಾಕ್ಟರ್ ಪ್ರೇಮ ಅಂತ ಹೇಳಿ. ತುಂಬ ತುಂಬ ಒಳ್ಳೆಯವರು, ನನಗಿಂತ ಸ್ವಲ್ಪ ಚಿಕ್ಕ ಏಜು, ಆದರೂ ತುಂಬ ಅಂದರೆ ನನ್ನ ಏಜ್ ಸಮಕ್ಕೆ ಮಾತಾಡ್ತಾರೆ ಅವರು. ಪ್ರೇಮನಿಗೆ ನಮಸ್ಕಾರ ಮಾಡಬಾರ್ದು, ಪ್ರೀತಿಯಿಂದ ನಮಸ್ಕಾರ ಮಾಡ್ತಾಯಿದ್ದೀನಿ. ಅವ್ರನ್ನ ಕೇಳಿದೆ ಇದು ಅಂತ ಅಂದಿದ್ದಕ್ಕೆ ಅವರು ಸ್ವಲ್ಪ ಹೋಮ್ ರೆಮಿಡಿ ಹೇಳಿದ್ದಾರೆ. ಅದನ್ನು ನಾನು ನಿಮಗೆ ತಿಳಿಸ್ಕೊಟ್ಟು ನಾನು ಹಚ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಇರಲಿಲ್ಲ ನೋಡಿ, ಈಗ ಆಗ್ತಾ ಇದೆ. ಅದಕ್ಕೆ ಏನೇನು ಬೇಕಂದರೆ ಎಲ್ಲ ಮನೆಯಲ್ಲೇ ಇರುತ್ತೆ. ನಾವು ದುಡ್ಡು ಕೊಟ್ಟು ತೊಗೊಂಡು ಬರೋದು 1-2 ಐಟಮ್ ಅಷ್ಟೇ. ಇದು ಮೊದಲನೇದಾಗಿ ಕಸ್ತೂರಿ ಅರಿಶಿಣ. ನಿಮಗೆ ಇದ್ದರೆ ಆಯಿತು, ಇಲ್ದಿರೆ ನೀವು ಯಾವುದು ಪ್ಯೂರ್ ಅರಿಶಿನ ಮನೇಲಿ ಬಳಸ್ತೀರಾ ಅದನ್ನೇ ಹಾಕ್ಕೊಳ್ಳಿ. ಇಲ್ಲ ಅರಿಶಿನ ಒಬ್ರೊಬ್ರಿಗೆ ಏನಾಗುತ್ತೆ, ಮೊಡವೆ ಜಾಸ್ತಿ ಆಗುತ್ತೆ ಅರಿಶಿನ ಹಚ್ಚಿದ್ರೆ. ಆಗುತ್ತೆ ಅಂದವರು ಸ್ಕಿಪ್ ಮಾಡ್ಕೊಳ್ಳಿ. ನಮಗೆ ಅರಿಶಿನ ಹಚ್ಚಿದ್ರೆ ಮೊಡವೆ ಜಾಸ್ತಿ ಆಗುತ್ತೆ ಅಂತ ಅಂದವರು ದಯವಿಟ್ಟು ಸ್ಕಿಪ್ ಮಾಡ್ಕೊಳ್ಳಿ, ಹಾಕ್ಕೊಳ್ಬೇಡಿ. ಅರಿಶಿನ, ಕಸ್ತೂರಿ ಅರಿಶಿನ ತೊಗೊಂಡಿದ್ದೀನಿ. ಎಲ್ಲ ಗ್ರಂಥಿಗೆ ಅಂಗಡಿಲೂ ಸಿಗುತ್ತೆ. ನಾನು ಏನೇನು ಇವಾಗ ತೋರಿಸ್ತೀನಿ ಎಲ್ಲ ನೀವು ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಬರ್ತೀರಲ್ಲ ಆ ಗ್ರಂಥಿಗೆ ಅಂಗಡಿಲಿ ಸಿಗುತ್ತೆ. ಕಸ್ತೂರಿ ಅರಿಶಿನ ಆಯಿತು. ಒಂದು ಆಪಲ್ ಟೊಮೆಟೊ, ಇದು ಇದ್ದೇ ಇರುತ್ತೆ, ಎಲ್ಲರ ಮನೆಯಲ್ಲೂ ಆಪಲ್ ಟೊಮೆಟೊ ಇದ್ದೇ ಇರುತ್ತೆ ಅಲ್ವಾ. ಸೌತೆಕಾಯಿ ಇದ್ದೇ ಇರುತ್ತೆ, ನಿಂಬೆಹಣ್ಣು ಇದ್ದೇ ಇರುತ್ತೆ, ಆಮೇಲೆ ಆಲೂಗೆಡ್ಡೆ ಇದ್ದೇ ಇರುತ್ತೆ. ಇದು ಸ್ವಲ್ಪ ನಾನು ಹೇಳ್ತೀನಿ, ಇದೆರಡು ಏನು ವಸ್ತು, ವಿಶೇಷವಾದ ವಸ್ತು. ಇದು ಮೇನ್ ಬೇಕೇ ಬೇಕು. ಇದು ಏನು ವಿಶೇಷ ಮತ್ತು ಇದು ಹೇಗೆ ಎಲ್ಲಿ ಸಿಗುತ್ತೆ ಏನು ಅಂತ ಹೇಳ್ತೀನಿ. ಇದೆರಡು ಒಂದೇ, ಆದರೆ ಇದು ಪೌಡ್ರು, ಇದು ನಮಗೆ ಕಡ್ಡಿ. ಇದೆರಡು ಎಲ್ಲಿ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಅಲೋವೆರಾ ಜೆಲ್ಲು, ಪ್ಯೂರ್ ಅಲೋವೆರಾ ಜೆಲ್. ನಿಮ್ಮ ಮನೇಲಿ ಏನಾದರೂ ಗಿಡ ಇತ್ತು ಅಂದರೆ ಅದರದ್ದೇ ಜೆಲ್ ತಕ್ಕೊಳ್ಳಿ. ಇಲ್ಲ ಅಂದರೆ ಈ ಥರ ಸಿಗುತ್ತೆ ಮೆಡಿಕಲ್ ಸ್ಟೋರಲ್ಲಿ, ಇದನ್ನೊಂದು ತಂದಿಟ್ಕೊಳ್ಳಿ. ಇಷ್ಟು ಬೇಕಾಗಿರೋದು. ಇವಾಗ ಇದ್ರದ್ದು ವಿಶೇಷತೆ ಏನು, ಇದು ಯಾವುದು ಅಂತ ನಾನು ಹೇಳ್ತೀನಿ. ಇದು ನನಗೆ ಹೇಳಿದ ತಕ್ಷಣ ಅಯ್ಯೋ ಇದಾ ಅಂತ ಹೇಳ್ತೀರಾ ನೋಡಿ. ಬೇಕಾದ್ರೆ ಹಂಗೆ ಹೇಳ್ದವರು ನನಗೆ ಕಮೆಂಟಲ್ಲಿ ಹೇಳಿ, ಅಯ್ಯೋ ಇದು ನಮಗೆ ಗೊತ್ತಿತ್ತು ಅಂದವರು ಕಮೆಂಟಲ್ಲಿ ಹೇಳಿ. ಇದು ಏನು ಅಂದರೆ ಜ್ಯೇಷ್ಠ ಮಧು, ಗೊತ್ತಾಯ್ತಾ? ಜ್ಯೇಷ್ಠ ಮಧು ತುಂಬ ಅಂದರೆ ತುಂಬ ಒಳ್ಳೆಯದು ನಮಗೆ ಗಂಟ್ಲು ನೋವಿಗೆ ಮತ್ತು ನಮ್ಮ ಸ್ವರ ಚೆನ್ನಾಗಾಗೋದಕ್ಕೆ, ಹೊಟ್ಟೆಗೆ ತೊಗೊಳ್ಬೋದು. ಮಕ್ಕಳಿಗೆಲ್ಲ ಇದನ್ನು ತೆಗೆದುಬಿಟ್ಟು ನಾವು ತಿನ್ನಿಸ್ತೀವಿ. ನೆನಪಾಯ್ತಾ? ಇವಾಗ ಮಕ್ಕಳಿಗಿದು ಬಜೆ, ಜಾಯ್ಕಾಯಿ, ಶುಂಠಿ, ಒಣಶುಂಠಿ ಎಲ್ಲ ತೆಗೆದ್ಬಿಟ್ಟು ನೆನ್ತೀವಿ. ಜ್ಯೇಷ್ಠ ಮಧು ಅಂತ ಇದು ನೋಡಿ ಎಷ್ಟು ಒಳ್ಳೆಯದು ಅಂದರೆ ತುಂಬ ಸ್ವೀಟ್ ಇರುತ್ತೆ ಇದು. ಜ್ಯೇಷ್ಠ ಮಧು ಅಂದರೆ ಹನಿ, ಜೇನುತುಪ್ಪ. ಹಾಗಾಗಿ ಜ್ಯೇಷ್ಠ ಮಧು ಇದು, ಇದರದ್ದೇ ಪೌಡರು. ನಾನು ಇದನ್ನು ಡೈಲಿ ಒಂದು ಸ್ಪೂನು ನೀರಿಗೆ ಹಾಕ್ಕೊಂಡು ಕುಡಿತೀನಿ. ಹಾಗಾಗಿ ಇದು ತುಂಬ ನಾನು ಪೌಡ್ರ್ ತಂದಿಟ್ಕೊಂಡಿರ್ತೀನಿ. ಇದು ಮುಖಕ್ಕೂ ಹಚ್ಕೊಳ್ಬೋದು, ನಾವು ಹೊಟ್ಟೆಗೂ ತೊಗೊಳ್ಬೋದು. ತುಂಬ ಅಂದರೆ ತುಂಬ ಸ್ವೀಟ್ ಇರುತ್ತೆ ಇದು. ಪೌಡರ್ ಅಲ್ವಾ, ಇದಾಗುತ್ತೆ. ಬೆಳಗ್ಗೆ ಎದ್ದು ಖಾಲಿ 1 ಲೋಟ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಎಷ್ಟು ಒಳ್ಳೆಯದು ಗೊತ್ತಾ. ಇದು ಕಫ ಕಟ್ಟಲ್ಲ, ಸ್ವರ ಚೆನ್ನಾಗಾಗತ್ತೆ. ತುಂಬ ಅಂದರೆ ತುಂಬ ಒಳ್ಳೆಯದು ಜ್ಯೇಷ್ಠ ಮಧು. ಇದು ಜ್ಯೇಷ್ಠ ಮಧು ಗೊತ್ತಾಯಿತು ನಿಮಗೆ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಎಷ್ಟು ಸ್ವೀಟ್ ಇತ್ತದು. ಈಗ ಇದನ್ನು ಸೌತೆಕಾಯಿನ ತುರ್ಕೊಳ್ಳೋಣ. ನಿಮ್ಗೆ ಎಷ್ಟು ಮಾಡ್ಕೊಳ್ತೀರ ಹಾಗೆ ಆವಾಗ ಮಾಡಿ ಆವಾಗ ಹಚ್ಕೊಳ್ಳಿ. ಫ್ರಿಜ್ಜಲ್ಲಿ ಮಾಡಿಡೋದು ಅವೆಲ್ಲ ಮಾಡಬೇಡಿ. ಸಾಕು. ಇದ್ರ ಜೊತೆಲೇ ನಾನು ಆಲೂಗೆಡ್ಡೆ ತುರ್ಕೊಳ್ತೀನಿ. ಆಲೂಗೆಡ್ಡೆನ ತೊಳ್ಕೊಂಡಿದ್ದೀನಿ, ಹಾಗಾಗಿ ಸಿಪ್ಪೆ ಸಮೇತ ತುರ್ಕೊಳ್ತಾ ಇದ್ದೀನಿ. ತುರ್ಕೊಂಡೆ. ಈಗ
ಟೊಮೊಟೊನೂ ತುರ್ಕೊಳ್ತೀನಿ. ಅದ್ರದ್ದು ಟೊಮೊಟೊದು ಪಲ್ಪು ಬರಬೇಕು ನಮಗೆ. ನಾವು ಇದನ್ನೆಲ್ಲ ಹಚ್ಕೊಳ್ಳೋ ಜೊತೆಲಿ ಹೊಟ್ಟೆಗೂ ತೊಗೊಳ್ಬೇಕು. ಹಸಿ ಟೊಮೊಟೊ ತಿನ್ನಬೇಕು, ಹಸಿ ಕ್ಯಾರೆಟ್ ತಿನ್ನಬೇಕು, ಹಸಿ ಸೌತೆಕಾಯಿ ತಿನ್ನಬೇಕು. ಬರೀ ನಾವು ಮುಖಕ್ಕೆ ಹಚ್ಕೊಂಡು ನಮಗೆ ಸರಿ ಆಗಲಿಲ್ಲ ಅಂತ ಅನ್ನಬಾರ್ದು, ಹೊಟ್ಟೆಗೂ ತೊಗೊಳ್ಬೇಕು. ಆವಾಗ ಬೇಗ ನಮಗೆ ರಿಸಲ್ಟ್ ಸಿಗುತ್ತೆ. ಎಲ್ಲರೂ ಕೇಳ್ತಾರೆ ನನಗೆ, ನಿನ್ನ ಸ್ಕಿನ್ ಏನು ಇಷ್ಟು ಚೆನ್ನಾಗಿದೆ, ಏನು ಹಚ್ತೀಯಾ ಅಂತ ಹೇಳ್ತಾರೆ. ನನಗೆ ಯಾಕೋ ಇವಾಗ ನೋಡಿ ಈ ಥರ ಸ್ಟಾರ್ಟ್ ಆಯಿತು. ಅದಕ್ಕೇ ಆಗ್ತಾ ಇದ್ದಂಗೆ ಹಚ್ಕೊಂಬಿಡೋಣ ಅಂತ ನಾನು ಶುರು ಮಾಡಿಕೊಂಡೆ. ನೋಡಿ ಟೊಮೊಟೊ ಈಗ ತುರ್ಕೊಂಡ್ರೆ ಈ ಥರ ಪಲ್ಪ್ ಬರುತ್ತೆ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಇಸ್ಕೋಣ, ಯಾಕಂದರೆ ರಸ ಚೆನ್ನಾಗಿ ಬರಬೇಕು. ಒಂದು ಇದಕ್ಕೆ ಸೋಸ್ಕೊಂಬಿಡೋಣ, ಯಾಕಂದರೆ ನಮಗೆ ಅದ್ರದ್ದು ರಸ ಬೇಕಷ್ಟೆ. ನೋಡಿ ಈಗ ಹಿಂಡಿದ್ರೇ ಬರುತ್ತೆ. ನೋಡಿ ಹೇಗೆ ಬಂತು ನೋಡಿ, ಇಷ್ಟು ನಮಗೆ ಅದರದ್ದು ರಸ ಬಂದಿದೆ. ಇದನ್ನು ವೇಸ್ಟ್ ಮಾಡಬೇಡಿ. ಇದು ಜೇಷ್ಮದು ಪೌಡರು. ನಿಮಗೆ ಜೇಷ್ಮದು ಪೌಡರ್ ನಮಗೆ ಸಿಗಲ್ಲ ಅಂದರೆ ಇದನ್ನು ನೀವು ಸಾಣೆಕಲ್ಲಲ್ಲಿ ತೆಯ್ದು ಹಾಕ್ಕೊಳ್ಬೋದು. ಇದು ಸಿಗುತ್ತೆ ಎಲ್ಲ ಕಡೆನೂ. ಜೇಷ್ಮದು ಪೌಡ್ರೂ ಇವಾಗ ಎಲ್ಲ ಕಡೆನೂ ಸಿಗುತ್ತೆ. ನಾವಿದು ತುಂಬ ಗಟ್ಟಿ ಇರುತ್ತೆ, ತುಂಬ ಗಟ್ಟಿ, ತೆಯ್ಯೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಪೌಡ್ರ್ ತಂದಿಟ್ಕೊಂಡಿರ್ತೀನಿ. ನೋಡಿ ಇದನ್ನಿಷ್ಟು ಹಾಕ್ಕೊಳ್ತೀನಿ. ನಾವು ಮಿಕ್ಸ್ ಮಾಡೋಕ್ಕೆ ಎಷ್ಟು ಬೇಕಷ್ಟು. ನನಗೆ ಈ ಮೊಡವೆ ಎಲ್ಲ ಏನೂ ಆಗಲ್ಲ, ಹಾಗಾಗಿ ನಾನು ಅರ್ಶಿನದ ಪುಡಿ ಹಾಕ್ಕೊಳ್ತೀನಿ. ನನ್ನ ಮಗಳಿಗಾಗಲ್ಲ, ಮೊಡವೆ ಆಗೋಗುತ್ತೆ ಅವಳಿಗೆ. ನೋಡಿ ಇಷ್ಟು ಗಟ್ಟಿ ನನ್ನ ಮಗಳಿಗೆ ಅರ್ಶಿನ ಆಗಲ್ಲ, ಅವಳಿಗೆ ಮೊಡವೆ ಆಗೋಗುತ್ತೆ. ಅದಕ್ಕೆ ನನಗೆ ಏನೂ ಆಗಲ್ಲ. ನಾನು ಸ್ವಲ್ಪ 2 ಭಾಗ ಮಾಡ್ಕೊಳ್ತೀನಿ. ಅವಳಿಗೆ ಸ್ವಲ್ಪ, ನನಗೆ ಸ್ವಲ್ಪ. ಇದು ಅವಳಿಗೆ, ಇದು ನನಗೆ. ನಾನು ಅರ್ಶಿನ ಹಾಕ್ಕೊಳ್ತೀನಿ. ಅವಳಿಗೆ ಅರ್ಶಿನ ಹಾಕ್ಕೊಂಡ್ರೆ ಮೊಡವೆ ಶುರು ಆಗೋಗುತ್ತೆ. ಈಗ ಅಲ್ವೆರಾ ಜೆಲ್ ಹಾಕ್ಕೊಳ್ಳೋಣ ಲಾಸ್ಟಲ್ಲಿ. ನಿಮ್ಮ ಮನೇಲಿ ಗಿಡ ಇತ್ತು ಅಂದರೆ ಗಿಡದಲ್ಲೇ ತೊಗೊಳ್ಳಿ. ಗಿಡದಲ್ಲಿ ಇರೋದು ತುಂಬ ನಮಗೆ ಕೆಲಸ ಚೆನ್ನಾಗಿ ಮಾಡುತ್ತೆ. ಆದರೆ ಇದು ಅಷ್ಟಿಲ್ಲ. ಆದರೂ ನಮ್ಮ ಮನೆ ಹತ್ರ ಗಿಡ ಇಲ್ಲ, ಹಾಗಾಗಿ ನಾನು ಅಂಗಡಿಲಿ ಸಿಗೋದು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ ಈ ಥರ ಪೇಸ್ಟು. ಈಗ ಇದನ್ನು ಮುಖಕ್ಕೆ ಹಚ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ಫಸ್ಟು ಮುಖ ಎಲ್ಲ ಚೆನ್ನಾಗಿ ತೊಳ್ಕೊಂಬಿಡಿ. ಕಡಲೆ ಹಿಟ್ಟೆ ಯೂಸ್ ಮಾಡಬೇಕಂತೆ. ಕಡಲೆ ಹಿಟ್ಟು ಯೂಸ್ ಮಾಡಿ ಮುಖ ತೊಳ್ಕೊಂಬಿಡಿ. ಸುಮ್ಮನೆ ಹಿಂಗೆ ದಪ್ಪಾಗಿ. ಇಷ್ಟು ದಪ್ಪಗೆ ಹಚ್ಕೊಳ್ಳಿ. ಈ ಕತ್ತು ಭಾಗ ಎಲ್ಲ ಕಪ್ಪಾಗಿರುತ್ತೆ. ಈ ಬಾಣ್ತಿದ್ದಿರಲ್ಲಿ ಅವ್ರಿಗೆ ಕಪ್ಪಾಗಿರುತ್ತೆ. ಅವ್ರಿಗೂ ಇದು ಮಾಡಿಕೊಂಡ್ರೆ ಬೇಗ ಕಡಿಮೆ ಆಗುತ್ತಂತೆ. ನೋಡೋಣ, ನಮ್ಮ ಡಾಕ್ಟ್ರ್ ಹೇಳಿದ್ದಾರಲ್ವ, ನೋಡೋಣ. ಹಿಂಗೆ ಏನು ನಿಮಗೆ ಯಾವ ಥರ ಬೇಕು ವಿಡಿಯೋ ಅಂತ ಹೇಳಿದ್ರೆ ನಾನು ನಮ್ಮ ಡಾಕ್ಟ್ರ್ ಹತ್ರ ಕೇಳಿಕೊಂಡು ನಾನು ವಿಡಿಯೋ ಮಾಡ್ತೀನಿ. ನಾನು ಹಚ್ಕೊಂಡಂಗಾಗುತ್ತೆ, ನಿಮಗೂ ತಿಳಿಸ್ದಂಗೆ ಆಗುತ್ತೆ. ನೋಡಿ, ಏನು ವೇಸ್ಟ್ ಮಾಡಬಾರ್ದು, ಫುಲ್ಲು ಖಾಲಿ ಮಾಡಿದೆ. ನಿಮಗಿದು ಬೇಕು ಅಂದರೆ ಕೈ ಕಾಲಿಗೆಲ್ಲ ಹಚ್ಕೊಳ್ಬೋದು. ನಾನು ಮುಖಕ್ಕೆ ಮಾತ್ರ ಹಚ್ಕೊಳ್ತಾ ಇದ್ದೀನಿ. ಇದನ್ನೊಂದು 20 ನಿಮಿಷ ಬಿಟ್ಬಿಡಬೇಕು. 20 ನಿಮಿಷ ಆದಮೇಲೆ ಸ್ವಲ್ಪ ಡ್ರೈ ಆಗಬೇಕು. ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ಯಾರ ಹತ್ರನೂ ಮಾತಾಡೋದಾಗಲಿ ಅವೆಲ್ಲ ಏನು ಮಾಡಬೇಡಿ, ಆರಾಮಾಗಿ ಹೀಗೆ ಇದ್ಬಿಡಿ. ಒಂದು 20 ನಿಮಿಷ ಗಪ್ಚುಪ್ಪು ಅಂತ ಇದ್ಬಿಡಿ. ನೋಡಿ ಇಷ್ಟಪ್ಪ ಹಚ್ಕೊಂಡಿದ್ದೀನಿ ನಾನು. 20 ನಿಮಿಷ ಆದಮೇಲೆ ನಾನು ಹೇಗೆ ಬಂತು ಅಂತ ತೋರಿಸ್ತೀನಿ. ನಾನು ಹಚ್ಕೊಂಡಲ್ಲ. ಈಗ ನನ್ನ ಮಗಳದ್ದು ಇದಕ್ಕೆ ಅವಳು ಅರ್ಶಿನ ಹಾಕ್ಕೊಳ್ಳಲ್ವಲ್ಲ, ಹಾಗಾಗಿ ಅವಳಿಗೆ ಸ್ವಲ್ಪ ನಿಂಬೆಹಣ್ಣು ರಸ ಒಂದು 2 ಡ್ರಾಪ್ಸ್ ಆದರೆ ಸಾಕು. ನೋಡಿ ಇಷ್ಟಾದರೆ ಸಾಕು. ಯಾಕಂದರೆ ಅವಳಿಗೆ ಪಿಂಪಲ್ ಆಗುತ್ತೆ, ನನಗೆ ಪಿಂಪಲ್ ಆಗಲ್ಲ. ಹಾಗಾಗಿ ಅವಳಿಗೆ ನಿಂಬೆಹಣ್ಣು ರಸ ಹಾಕ್ಕೊಳ್ತಾ ಇದ್ದೀನಿ. ಅರ್ಶಿನ ಹಾಕ್ಕೊಳ್ತಾ ಇದ್ದೋರು ನೀವು ನಿಂಬೆಹಣ್ಣು ರಸ ಹಾಕ್ಕೊಳ್ಳಿ. ನಾನು ಈಗ ಹಚ್ಕೊಂಡಿದ್ದೀನಿ, ಅವಳಿಗೆ ನಿಂಬೆಹಣ್ಣು ರಸ ಹಾಕಿದ್ದೀನಿ. ಯಾಕಂದರೆ ನಿಂಬೆಹಣ್ಣು ರಸ ನಮಗೆ ಮುಖದಲ್ಲಿ ಮೊಡವೆ ಆಗೋದನ್ನ ತಡೆಯುತ್ತೆ. ಆಯಿಲ್ ಸ್ಕಿನ್ ಇದ್ದರೆ ಮೊಡವೆ ಆಗೋದು ಜಾಸ್ತಿ. ನನಗೆ ಆಯಿಲ್ ಸ್ಕಿನ್ ಇಲ್ಲ, ಹಾಗಾಗಿ ನನಗೆ ಮೊಡವೆ ಆಗೋಲ್ಲ. ಅವಳಿಗೆ ಇದಾಗುತ್ತೆ, ಮೊಡವೆ ಆಗುತ್ತೆ ಅರ್ಶಿನ ಹಚ್ಚಿದ್ರೆ. ಅದಕ್ಕೋಸ್ಕರ ಅವಳಿಗೆ ನಿಂಬೆಹಣ್ಣು ರಸ ಹಾಕ್ಕೊಂಡಿದ್ದೀನಿ. ಆಯಿಲ್ ಸ್ಕಿನ್ ಇರೋರು ನಿಂಬೆಹಣ್ಣು ರಸ ಹಾಕ್ಕೊಳ್ಳಿ. ನೋಡಿ ಇಷ್ಟು ಒಣಗಕ್ಕೆ ಬಂದಾಗ ನೀವು ಈ ಥರ ರಬ್ ಮಾಡಬೇಕು. ಹಿಂಗೆ
ಒಂದು 2 ನಿಮಿಷ ರಬ್ ಮಾಡಿ. ಇಲ್ಲಿ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಎಲ್ಲ ಹೋಗುತ್ತೆ. ಸ್ವಲ್ಪ ಕೈ ಒದ್ದೆ ಮಾಡ್ಕೊಳ್ಳೋಣ. ಕೈ ಸ್ವಲ್ಪ ಒದ್ದೆ ಮಾಡ್ಕೊಂಡು ಈ ಥರ ಮಾಡ್ಕೊಳ್ಳಿ. ಈಗ ಮಾಡ್ಕೊಳ್ಬೇಡಿ. ನೀವು ಈ ಥರ ಮಾಡಿಕೊಂಡ್ರೆ ಮುಖ ಜೋತ್ ಬೀಳುತ್ತೆ. ಈ ಥರ ಮಾಡ್ಕೊಳ್ಳಿ. ಒಂದು 10 ನಿಮಿಷ ರಬ್ ಮಾಡ್ಕೊಳ್ಳಿ. 10 ನಿಮಿಷ ರಬ್ ಮಾಡ್ಕೊಂಡ್ಮೇಲೆ ತಣ್ಣೀರಲ್ಲಿ ಮುಖ ತೊಳಿಯಿರಿ. ಏನು ಹಚ್ಕೊಬೇಡಿ, ಏನು ಹಾಕ್ಕೊಳ್ಬೇಡಿ. ತಣ್ಣೀರಲ್ಲಿ ಮುಖ ತೊಳ್ಕೊಳ್ಳಿ. 10 ನಿಮಿಷ ರಬ್ ಮಾಡ್ಕೊಳ್ಳಿ. ನೋಡಿ, ಯಾವುದೇ ಆಗಲಿ ಒಂದೇ ದಿವಸಕ್ಕಾಗಲ್ಲ. ನೀವು ವಾರಕ್ಕೊಂದು 2-3 ದಿವಸ ಆದರೂ ಮಾಡ್ಕೊಳ್ತಾ ಇದ್ದರೆ ಬೇಗ ನಿಮಗೆ ರಿಸಲ್ಟ್ ಸಿಗುತ್ತಂತೆ. ನೋಡೋಣ, ವಾರಕ್ಕೊಂದು 2-3 ದಿವಸ ಹಾಕ್ಕೊಳ್ತೀನಿ. ಫಸ್ಟ್ಗೂ ಇವಾಗೂ ಒಂದು ಸ್ವಲ್ಪ ಸ್ಕಿನ್ನೆಲ್ಲ ನೈಸಾಗಿದೆ. ನೋಡಿ, ಇಲ್ಲೆಲ್ಲ ಸ್ವಲ್ಪ ತರ್ತರಿ ಇತ್ತು. ಏನೋ ಚೆನ್ನಾಗಾಗಿದೆ ಅನ್ನಿಸ್ತಾ ಇದೆ. ಒಂದೇ ಸರಿಗೆ ಯಾವುದೂ ಆಗಲ್ಲ, ಕ್ರಮೇಣ ಆಗತ್ತೆ. ಇವಾಗ ಅದು ಉಳಿದಿತ್ತಲ್ಲ, ನಾನು ಹೇಳಿದ್ನಲ್ಲ ಬಿಸಾಡಬೇಡಿ ಅಂತ ಹೇಳಿದ್ನಲ್ಲ, ಅದನ್ನು ನಾನು ಏನು ಮಾಡ್ಬೋದು ಅಂತ ಹೇಳ್ತೀನಿ. ನೋಡಿ, ಇದು ನಾನು ಹೇಳಿದ್ನಲ್ಲ ಬಿಸಾಡಬೇಡಿ ಅಂತ, ಅದನ್ನು ಕಟ್ಟರ್ಗೆ ಹಾಕ್ಕೊಂಬಿಡೋಣ. ಯಾಕಂದರೆ ಅದರಲ್ಲಿ ಇನ್ನೂ ನಮಗೆ ತುಂಬ ರಸ ಸಿಗುತ್ತೆ. ಈಗ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇದನ್ನು ಹೆಚ್ಚು ಹಾಕ್ಕೊಂಬಿಡ್ತೀನಿ ನಾನು. ಇದನ್ನು ಸೋಸ್ಕೊಂಬಿಡೋಣ. ಈಗ ನೋಡಿ ಎಷ್ಟು ರಸ ಬಂತು. ಇದನ್ನು ಈ ಥರದ್ದು ನಮಗೆ ಆನ್ಲೈನಲ್ಲಿ ಸಿಗುತ್ತೆ. ನಾನು ಇವಾಗ ಇದ್ರದ್ದು ಒಂದು ವೀಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದವರು ಹೋಗಿ ನೋಡಿ. ಇದರಲ್ಲಾದರೂ ಹಾಕ್ಕೊಳ್ಬೋದು. ಇಲ್ವಾ, ನಮ್ಮ ಹತ್ರ ಇದು ತೊಗೊಳಕ್ಕಿದೆಯಾ, 50-60 ರೂಪಾಯಿ ಅಷ್ಟೇ. ಇದು ತೊಗೊಳಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂದವರು ಐಸ್ ಕ್ಯೂಬಲ್ಲಿ ಹಾಕ್ಕೊಳ್ಳಿ. ಈ ಥರ ಫ್ರಿಜ್ ಇರುತ್ತೆ, ಐಸ್ ಟ್ರೇ ಇರುತ್ತೆ, ಇದರಲ್ಲಿ ಹಾಕ್ಕೊಳ್ಳಿ. ಇದೂ ಇಲ್ಲ ನಮ್ಮ ಕೈಲಿ, ಇದೂ ಆಗ್ತಾ ಇಲ್ಲ ಅಂತ ಅಂದವರು ನೀವು ಇದನ್ನು ಹೀಗೆ ಮುಖಕ್ಕೆ ಹಚ್ಕೊಳ್ಬೋದು. ಇಲ್ವಾ, ಒಂದು ಸಣ್ಣ ಸಣ್ಣ ಕಪ್ಪಲ್ಲಿ ಹಾಕಿ ನೀವು ಐಸು ಇದರಲ್ಲಿ ಇಡ್ಬೋದು, ಫೀಝರಲ್ಲಿ ಇಡ್ಬೋದು. ನಾನು ಇವಾಗ ಇದರಲ್ಲಿ ಹಾಕ್ಕೊಳ್ತೀನಿ. ಈ ಥರ ಇಲ್ಲಿ ಓಪನ್ ಇರುತ್ತೆ. ಈ ಓಪನ್ನಲ್ಲಿ ಈ ತೂತಿರುತ್ತಲ್ಲ, ಇದರಲ್ಲಿ ಹಾಕ್ಕೊಳ್ಬೇಕು. ಫುಲ್ ಆದಮೇಲೆ ಈಗ ಕ್ಲೋಸ್ ಮಾಡಿ. ಇದು ಸ್ವಲ್ಪ ಐಸ್ ಆಗೋವರೆಗೂ ಇದಾಗುತ್ತೆ. ಅದಕ್ಕೆ ಒಂದು ಈಗ ಬೌಲಲ್ಲಿ ಇಟ್ಬಿಟ್ಟು ನೀವು ಫೀಝರಲ್ಲಿ ಇಟ್ಬಿಟ್ರೆ ಫುಲ್ಲು ಐಸ್ ಕ್ಯೂಬ್ ಆಗಿರುತ್ತೆ. ಒಂದು 2 ಅವರ್ ಇಟ್ಬಿಟ್ರೆ ಐಸು ಗೆಡ್ಡೆ ಆಗಿರುತ್ತೆ.